ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಪ್ಯಾಲೇಸ್ದು ಒಂದು ವಿಷಯದ ವ್ಯಾಪಾರಸ್ಥರದ್ದು ಹೇಳ್ತೀನಿ ಬನ್ನಿ. ನೋಡಿ, ಇದು ಪ್ಯಾಲೇಸ್ ಎಂಟ್ರೆನ್ಸ್. ಇದು ಪ್ಯಾಲೇಸ್ ಎಂಟ್ರೆನ್ಸ್. ಇಲ್ಲಿ ಏನು ವಿಷಯ ಅಂದರೆ, ಈ ಪ್ಯಾಲೇಸ್ ಎಂಟ್ರೆನ್ಸ್ ಹೊರಗಡೆ ಪಾರ್ಕಿಂಗ್ ಇದೆ. ಈ ಜಾಗದಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂದ ಹಿಡಿದು ಆ ಸರೌಂಡಿಂಗ್ ಪ್ಯಾಲೇಸ್ ಎಂಟ್ರೆನ್ಸ್ ಹೊರಗಡೆ 100 ಜನ ವ್ಯಾಪಾರಸ್ಥರು ಇದ್ದಾರೆ. ಅಂದರೆ ಮೊದಲು ಅಂಗಡಿ ಇತ್ತಲ್ಲಿ, ಅಂಗಡಿ ಹೊಡೆದ್ಬಿಟ್ರು. ಓಕೆ, ಆ ನಂತರ 2015ರಲ್ಲಿ ಅಂಗಡಿ ಹೊಡೆದ್ಬಿಟ್ರು. ಆ ನಂತರ ಅವ್ರಿಗೆ ಅಂಗಡಿ ಇಲ್ದಿರೋ ಕಾರಣಕ್ಕೆ ಇಲ್ಲಿ ಫುಟ್ಪಾತ್ ಮೇಲೆ ಮತ್ತು ಕೈಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದನ್ನೇ ನಂಬಿ ಬದುಕುವಂಥವ್ರು 100 ಜನ ಇದ್ದಾರೆ. ಮೇಯ್ನ್ ಪ್ರವಾಸಿಗರು, ಅವ್ರಿಗೆ ನಂಬಿ ಬದುಕುವಂಥ 100 ಜನಗಳಿದ್ದಾರೆ. ನೋಡಿ, ರೋಡ್ ಪಕ್ಕದಲ್ಲಿ ಈ ಥರ ಮರದ ಐಟಮ್ಗಳೆಲ್ಲ ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ. ಇವ್ರಿಗಿದೆ ಜೀವನ. ಬೆಳಿಗ್ಗೆ ಮನೆಯಿಂದ ಪದಾರ್ಥ ತಗೊಂಬರೋದು, ಬಿಚ್ಚಿ ಇಲ್ಲಿ ಜೋಡಿಸೋದು, ತಿರ್ಗಾ ಸಂಜೆ ಪೇಪರಲ್ಲಿ ಜೋಡಿಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ತಗೊಂಡೋಗೋದು, ಬೆಳಿಗ್ಗೆ ತಗೊಂಬರೋದು, ಅದೇ ಇವ್ರ ಜೀವನ. ಇಲ್ಲಿ ವ್ಯಾಪಾರ ಮಾಡ್ತಾರೆ. ಪ್ರವಾಸಿಗರಿಲ್ಲದೆ ತುಂಬ ಕಂಗೆಟ್ಟಿದ್ರು. ಈಗ ದಸರಾ ಸ್ಟಾರ್ಟ್ ಆಗ್ತಿರೋದ್ರಿಂದ ಇವ್ರಿಗೆ ಸ್ವಲ್ಪ ಭರವಸೆ ಇದೆ. ವ್ಯಾಪಾರ ನಡಿಬೋದು, ನಮ್ಮ ಜೀವನನೂ ಸ್ವಲ್ಪ ಚೆನ್ನಾಗಾಗ್ಬೋದು ಅನ್ನೋ ದೃಷ್ಟಿಲಿ ಸ್ವಲ್ಪ ನಿರೀಕ್ಷೆಯಲ್ಲಿದ್ದಾರೆ. ನಾನಾ ರೀತಿಯ ಮರದ ಪದಾರ್ಥಗಳನ್ನ ತಂದಿಟ್ಟು ಮಾರೋಕ್ಕೋಸ್ಕರ ಜೋಡಿಸಿಟ್ಟಿದ್ದಾರೆ. ಆದರೆ ಸ್ವಲ್ಪ ಪ್ರವಾಸಿಗರು ಕಡಿಮೆನೇ ಇದ್ದಾರೆ. ತದನಂತರ ಜಾಸ್ತಿ ಆಗ್ಬೋದು ದಸರಾ ಹೊತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ನಿರೀಕ್ಷೆ ಈಡೇರಲಿ ಅಷ್ಟೆ. ನೋಡಿ, ನಾನಾ ರೀತಿಯ ಮರದ ಪದಾರ್ಥಗಳು, ಫ್ಲವರ್ ವಾಸು, ಕುದುರೆ, ಉಯ್ಯಾಲೆ, ಜ್ಯುವೆಲ್ಲರಿ ಬಾಕ್ಸಸ್, ಆ ಥರ ನಾನಾ ಥರದ ಪದಾರ್ಥಗಳೈತೆ. ಮೇಯ್ನ್ ವಿಷಯ ಏನಂದರೆ, ಈಗ ಇವ್ರು ಏನು ಮಾಡ್ತಿದ್ದಾರೆ, ಇವ್ರ ಅಪ್ಪಂದಿರು ಇಲ್ಲೇ ಇದ್ದವ್ರು. ಮೊದಲು ಇವರೆಲ್ಲ ಸ್ಕೂಲು ಆ ಥರ ಏನೂ ಹೋಗಿಲ್ಲ. ಅಪ್ಪನ ಜೊತೆ ಅಪ್ಪ ಮಾಡ್ತಿದ್ದಂಥ ಕೆಲಸದಲ್ಲಿ ಅವ್ರ ಜೊತೆಗೆ ಇದ್ದು ಅಂತಾರೆ. ಈಗ ಅವರೇ ಮುಂದುವರ್ಸ್ಕೊಂಬರ್ತಾಯಿದ್ದಾರೆ. ಅಪ್ಪಂದಿರು ಬಂದಿಲ್ಲ ಅಂದರೆ ಮಕ್ಕಳೇ ಮುಂದುವರ್ಸ್ಕೊಂಬರ್ತಾರೆ. ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ದೊಡ್ಡ ವಯಸ್ಸಾದವ್ರಿಗೂ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ನೋಡಿ, ಇದು ಅಗರಬತ್ತಿ. ಇದು ಪಾರ್ಕಿಂಗು. ಇಲ್ಲೆಲ್ಲ ಕೈಯಲ್ಲಿ ಇಟ್ಕೊಂಡು ಗ್ಲಾಸಸ್ಸು, ಸರ, ಬಳೆ, ಮರದ ಐಟಮು, ಆ ಥರದ ಪದಾರ್ಥಗಳನ್ನ ಮಾರುವಂಥ ಜನಗಳಿರು. ನೋಡಿಲ್ಲ, ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ, ಪ್ರವಾಸಿಗರೆಲ್ಲ ಬಿಸಿಲು ಅಂತ ಕೂತಿದ್ದಾರೆ ಮರದ ಕೆಳಗಡೆ. ನೋಡಿದೆ ಮರದ ಪದಾರ್ಥಗಳು ಇವೆಲ್ಲ. ಅಲ್ಲೇ ಅಕ್ಕಪಕ್ಕನೇ ಅಂಗಡಿಗಳು ಹಾಕೊಂಡು ಕೂತಿರ್ತಾರೆ. ಇದು ಪ್ಯಾಲೇಸ್ ಎಂಟ್ರೆನ್ಸು. ಇಲ್ಲೇ ಟಿಕೆಟ್ ಕೌಂಟ್ರ್ ಇರೋದು. ಇಲ್ಲಿಂದ ಒಳಗಡೆ ಹೋಗುವಂಥ ಸ್ಥಳ ಇದು ಟಿಕೆಟ್ ಕೌಂಟರ್. ನೋಡಿ, ಹಾಗೆ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಎಷ್ಟೋ ಜನ ಪದಾರ್ಥಗಳನ್ನ ಕೈಯಲ್ಲಿ ಇಟ್ಕೊಂಡು ಮಾರೋ ಜಾಗ ಆಗ್ಬಿಟ್ಟಿದೆ. ಇದು ಆಗ್ಲಿಂದಲೂ ಹೀಗೆ ಮಾಡ್ತಿರೋದು. ಕೈಯಲ್ಲಿ ಕೆಳಗಡೆ ಐಟಮ್ ಇಟ್ಕೊಂಡು ಮಾರುವಂಥ ಜನಗಳಿರು. ಈಗ ಸುಮಾರು ಜನ ಬಂದಿಲ್ಲ. ಇಲ್ಲಾಂದರೆ ಇಲ್ಲಿ ಲೆಫ್ಟ್ ಟು ರೈಟಲ್ಲಿ ಏನು ಬದಿ ಇದೆ ಅಲ್ಲಿ ಫುಲ್ಲು ಏಕ ಕೂತಿರ್ತಾರೆ. ಸುಮಾರು ಜನ ಬಂದಿಲ್ಲ ವ್ಯಾಪಾರಕ್ಕೆ. ಅದರಿಂದ ಕಮ್ಮಿ ಇದೆ. ಟೂರಿಸ್ಟು ಕಮ್ಮಿ ಇದ್ದಾರೆ, ಮಾರೋರು ಸ್ವಲ್ಪ ಕಮ್ಮಿ ಇದ್ದಾರೆ. ಇಲ್ಲ ಅಂದರೆ ಇಲ್ಲಿ ಫುಲ್ಲು ತುಂಬಿರ್ತಿದ್ರು ಯಾವಾಗಲೂ. ನೋಡಿ, ಇಲ್ಲಿ ಮೊದಲು ಅಂಗಡಿ ಇದ್ದಂಥ ಸ್ಥಳ ಇದು. ಮೊದಲು ಟಿಕೆಟ್ ಕೌಂಟ್ರ್ ಪಕ್ಕನೇ ಇರೋದು ಅಂಗಡಿ ಇದ್ದಂಥ ಸ್ಥಳ. ಈಗ ಪಾರ್ಕಿಂಗ್ ಆಗಿದೆ. ಅಂಗಡಿ ಎಲ್ಲ ಹೊಡೆದ್ಬಿಟ್ರು. ಆಗ 2015ರಲ್ಲಿ ಹೊಡೆದಿರೋದ್ರಿಂದ ಎಷ್ಟೋ ಜನ ಅಂಗಡಿಗೆ ಹೋಯ್ತು. ಅವರು ಬೇರೆ ಕಡೆ ದಾರಿ ಇಲ್ಲದೆ ಏನು ಮಾಡೋಕ್ಕೆ ಗೊತ್ತಾಗದೆ ಇಲ್ಲೇ ಕೈಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋಂಥ ಸ್ಥಳ. ನೋಡಿ, ಈಗ ನಾನು ಪ್ಯಾಲೇಸ್ ಒಳಗಡೆ ಬಂದಿದ್ದೀನಿ. ಬಲಭಾಗದಲ್ಲೇ ಹಳೆಯ ಕಾಲದ ದೇವಸ್ಥಾನ ಇದೆ. ನೋಡಿ, ದೊಡ್ಡದಾದ ಹಳೆಯ ಕಾಲದ ದೇವಸ್ಥಾನ. ಮೈಸೂರು ಪ್ಯಾಲೇಸ್. ಇದು ಅಲ್ಲೇ
ಪ್ಯಾಲೇಸ್ ಎದುರುಗಡೆ ನಿಂತ್ಕೊಂಡು ಫೋಟೋ ತಗೋಬೋದು. ತಗೊಂಡು ಅವ್ರು ಅಲ್ಲೇ 5 ನಿಮಿಷದಲ್ಲಿ ಫೋಟೋನ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಈ ಥರ ಇಲ್ಲಿ ಒಂದು 10-20 ಜನ ಇರ್ತಾರೆ. ಇಲ್ಲಿ ಪ್ರವಾಸಿಗರು ಫೋಟೋ ತೆಗೆದು ಅಲ್ಲೇ 5 ನಿಮಿಷದಲ್ಲಿ ಫೋಟೋನ ಅವ್ರ ಕೈ ಕೊಟ್ಬಿಡ್ತಾರೆ. ಇದು ಅಂಗಡಿ ಫೋಟೋ ತೆಗೆದು ಇದ್ರೊಳಗಡೆಯಿಂದಲೂ ತೆಗೆದು 5 ನಿಮಿಷದಲ್ಲಿ ಕೊಟ್ಬಿಡ್ತಾರೆ. ಪ್ಯಾಲೇಸು ಹೊರಾಂಗಣ. ಇದು ನಾನು ಹೊರಗಡೆ ಮಾತ್ರ ಬಂದಿರೋದು. ಇಲ್ಲಿ ಹೊರಗಡೆಗೆ ಬರೋಕ್ಕೆ ಫೋಟೋ ತೆಗಿಯೋಕ್ಕೆ ನಿಮಗೆ ಚಾರ್ಜ್ ಕೊಡಬೇಕಾಗಿಲ್ಲ. ಪ್ಯಾಲೇಸ್ ಒಳಗಡೆ ಹೋಗಿ ನೋಡ್ತೀನಿ ಅಂದರೆ ಮಾತ್ರ 100-110 ರೂಪಾಯಿ ಚಾರ್ಜ್ ಆಗುತ್ತೆ. ಪ್ಯಾಲೇಸ್ ಹೊರಗಡೆ ಬಂದ್ಬಿಟ್ಟು ಈ ಜಾಗದಲ್ಲಿ ನೀವು ಆರಾಮ್ ಫೋಟೋ ವಿಡಿಯೋ ತೆಗ್ದು ನೋಡ್ಕೊಂಡು ಹೋಗ್ಬೋದು. ಅದಕ್ಕೆಲ್ಲ ಶುಲ್ಕ ಇರೋಲ್ಲ. ಎಷ್ಟು ಶಾಂತವಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಆಗಿರುತ್ತೆ. ಯಾಕಂದರೆ 11ನೇ ನವರಾತ್ರಿ ನಡೆಯುತ್ತಲ್ವ. ಈ ಸಲ 11 ದಿನ ನವರಾತ್ರಿ ನಡೆಯುತ್ತೆ. ಅಲ್ಲಿ ಮುಂದೆ ದಿನಕ್ಕೊಂದು ಪ್ರೋಗ್ರಾಮು ನಡೆಸ್ತಾನೆ ಇರ್ತಾರೆ. ಆಮೇಲೆ ನೋಡಿ ಹೂವಿನ ತೋಟ ರೆಡಿ ಮಾಡ್ತಾ ಇದ್ದಾರೆ ದಸರಕ್ಕೋಸ್ಕರ. ಆಮೇಲೆ ಇನ್ನೊಂದು ಹೇಳ್ತೀನಿ, ರಾಜರ ಮನೆ. ಈಗೇನು ನಾನು ತೋರಿಸ್ತಾ ಇದ್ದೀನಿ ಕಾರುಗಳು ನಿಂತಿದೆ, ಅದು ಮೈಸೂರು ರಾಜರ ಮನೆ. ಪ್ಯಾಲೇಸ್ ಬ್ಯಾಕ್ ಸೈಡೇ ಬರುತ್ತೆ. ಮೈಸೂರು ರಾಜರ ಮನೆ ಪ್ಯಾಲೇಸ್ ಬ್ಯಾಕ್ ಸೈಡೇ ಬರುತ್ತದು. ನೋಡಿ ಏನು ಕಾರುಗಳೆಲ್ಲ ನಿಂತಿದೆಯಲ್ಲ, ಅದೇ ಮೈಸೂರು ರಾಜರ ಮನೆ. ಅಲ್ಲಿ ಶ್ರೀಕಂಠದತ್ತ ಒಡೆಯರ್ ಫೋಟೋನು ಇದೆ. ರಾಜರ ಮನೆ. ನೋಡಿ ಇದು ಆನೆ ಬಿಡಾರ. ಪ್ಯಾಲೇಸ್ ಒಳಗಡೆ ಒಂದು ಮೂಲೆಯಲ್ಲಿರುವಂಥ ಆನೆ ಬಿಡಾರ. ಏನು ದಸರಕ್ಕೆ ಆನೆಗಳು ಬಂದಿದ್ದಾವೆ ಅವುಗಳ ಬಿಡಾರ. ಎಲ್ಲ ಆನೆಗಳಿಗೆ ಇದು ವಾಸ ಸ್ಥಳ. ದಸರಾ ಮುಗಿಸಿ ಹೋಗೋವರೆಗೂ ಅವರು ಆನೆಗಳೆಲ್ಲ ಇಲ್ಲೇ ಇರಬೇಕು. ಇಲ್ಲೇ ಆಹಾರ ತಯಾರಿಸ್ತಾರೆ. ಅವರಿಗೋಸ್ಕರ ಆಹಾರ ತಯಾರಿಸಿ ಆಹಾರ ಕೊಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಗಂಡಾನೆಗೆ ಒಂದು ದಿನಕ್ಕೆ 750 kg ಆಹಾರ ಬೇಕಂತೆ ಗಂಡಾನೆಗೆ. ಅದೇ ಹೆಣ್ಣಾನೆಗಾದರೆ 400-450 kg ಆಹಾರ ಬೇಕಂತೆ ಒಂದು ದಿನಕ್ಕೆ. ಅದು ಇನ್ನೊಂದು ವಿಶೇಷ ಏನಂದರೆ, ಆನೆಗಳಿಗೆ ಮೈಸೂರಿಗೆ ಬಂದರೂ ತುಂಬ ಖುಷಿ. ಯಾಕಂದರೆ ಅಲ್ಲಿ ತರಹೇರಿ ಆಹಾರ ಪದಾರ್ಥಗಳು ಕೊಡ್ತಾರೆ. ಇವರಿಗೆ ಡಿಫ್ರೆಂಟಾಗಿ ಕೊಡ್ತಾರೆ. ಆನೆಗೆ ಹಬ್ಬ. ಮೈಸೂರು ದಸರಾ ಬಂದರೆ ಹಬ್ಬನೇ. ಅದಕ್ಕೆ ತುಂಬ ಖುಷಿಯಿಂದ ಇರ್ತವೆ. ಇಲ್ಲಿ ಬಂದರೆ ಒಳ್ಳೆ ಆಹಾರ ಸಿಗುತ್ತೆ, ಖುಷಿಯಾಗಿರ್ತವೆ. ಇದು ಹೊರಗಡೆ ಬರ್ತಾಯಿದ್ದೀನಿ ನೋಡಿ. ಎಲ್ಲ ಕೈಯಲ್ಲಿಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಬಳೆ ಸರ ಆ ಥರ ಕೈಯಲ್ಲಿಟ್ಕೊಂಡು ವ್ಯಾಪಾರ ಮಾಡೋದು. ಇವರಿಗೆ ಪ್ರವಾಸಿಗರೇ ಅನ್ನದಾತರು. ನೋಡಿ ಎಲ್ಲರೂ ಕೈಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡುತ್ತಾ ಇದ್ದಾರೆ. ಎಷ್ಟೋ ಸಲ ಒಂದೊಂದು ದಿನ ಆಗತ್ತೆ, ಒಂದೊಂದು ದಿನ ಆಗಲ್ಲ. ಏನು ಮಾಡೋಕ್ಕಲ್ಲ, ನಮ್ಮ ಕರ್ತವ್ಯ ಇದು ಅಂತ ಡೈಲಿ ಬಂದು ಮಾಡೋರು ಇದ್ದಾರೆ. ಆದರೆ ದಸರಾದಿಂದ ಅವ್ರಿಗೆ ಒಳ್ಳೇದಾಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅವರೇ ಹೇಳ್ದಂಗೆ. ಯಾಕಂದರೆ ಎಲ್ಲ ಕಡೆ ಮಳೆ ಬಂದು, ಎಲ್ಲ ಸ್ಟೇಟು ಮಳೆ ಬಂದು ಒಳ್ಳೆ ಟೂರಿಸ್ಟ್ಗಳೇ ಇಲ್ದಂಗೆ ಆಗ್ಬಿಟ್ಟಿದ್ರು. ಎಷ್ಟೋ ಜನ ತುಂಬ ಕಷ್ಟದಲ್ಲಿದ್ದರಂತೆ. ನೋಡೋದು ಒಳ್ಳೇದಾಗಲಿ. ಇದು ನೋಡಿ ಟಾಂಗ. ಏನು ಟಿಕೆಟ್ ಕೌಂಟ್ರ್ ಇದೆ, ಅಲ್ಲಿ ಹೊರಗಡೆ ರೋಡ್ ಇದು. ಇಲ್ಲಿ ಟಾಂಗ. ಇಲ್ಲಿ ಟಾಂಗದಲ್ಲಿ ಮೈಸೂರು ಪ್ಯಾಲೇಸ್ ಏನಿದೆ ಒಂದು ರೌಂಡ್ ತೋರಿಸ್ತಾರೆ. ಡಬಲ್ ಡೆಕ್ಕರ್ ಬಸ್ ಇದೆ. ಟಾಂಗದಲ್ಲೂ ಹೋಗ್ಬೋದು. ಮೈಸೂರು ಪ್ಯಾಲೇಸ್ ಒಂದು ರೌಂಡು ಹೊಡ್ಕೊಂಬರ್ಬೋದು. ಮೈಸೂರಿನ ಹೆಗ್ಗಳಿಗೆ ಟಾಂಗ ಇದು. ಯಜಮಾನ್ರೆ ನಮಸ್ತೆ. ಹೇಗೆ ನಡೀತಿದೆ ದಸರದ ವ್ಯಾಪಾರ? ದಸರದ ವ್ಯಾಪಾರ ಏನು ಇಲ್ಲ ಸೌಕರ್ಯ. ಇನ್ನೂ ಒಂದು ಸ್ವಲ್ಪ ಹೋಗ್ಬೇಕು. ಒಂದು ಸ್ವಲ್ಪ ದಿನ 15 ಆಗಸ್ಟಿಂದ ಜನ ಬರ್ತಾವ್ರೆ ಚುಂಚೂರು. ಇನ್ನೂ ವ್ಯಾಪಾರಗಳು ನಡೀತಾ ಇಲ್ಲ. ನೀವು ಇದು ಮಾರೋದ? ಇಲ್ಲೇ ಮಾರೋದು. ಮರದ ಐಟಮ್ ಸಣ್ಣ ಪುಟ್ಟ ಮಾಡ್ತಾ ಇದ್ದೀವಿ. ಜನ ಅಷ್ಟೇ. ದೇವ್ರವನ್ನೇ ನೋಡವ ಭಗವಂತ ಎಲ್ಲರಿಗೂ ನಡೆದಂಗೆ ನಮಗೂ ನಡೀತಿದೆ. ಸಣ್ಣ ಪುಟ್ಟ ಮಾಡವ ಅಂತ ಇದ್ದೀವಿ. ಭರೋಸೆ ಇದೆ. ಭರೋಸೆ ಇದೆ. ಅಂದ್ರೆ ಇನ್ನು ದಸರಾ ಈಗ ಸ್ಟಾರ್ಟ್ ಆಗಿದೆ? ಇನ್ನೂ ಇಲ್ಲ. ಇನ್ನು ಆನೆಗಿನಗಳು ಎಲ್ಲ ಬಂದವೆ. ಪೂಜೆಗಳು ಎಲ್ಲ ಪುರಸ್ಕಾರ ನಡೀತಾ ಇದೆ. ಒಳ್ಳಿಕೆ ಪ್ಯಾಲೇಸ್ ಒಳ್ಳಿಕೆ ನೋಡ್ಬೇಕು. ಇನ್ನು ನೋಡಾದ್ಮೇಲೆ ಹೇಳ್ತೀವಿ. ಓಕೆ ಓಕೆ.
ಹೇಗೆ ನಡೀತಿದೆ ವ್ಯಾಪಾರ? ನಡೀತೈತಾ? ಪರವಾಗಿಲ್ಲ ದಸರಾ ಏನೋ ನಡೀತೈತಾ? ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ? ನೆಕ್ಸ್ಟ್ ಸ್ಟಾರ್ಟ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ದಸರಾ ಕಾಯ್ತಾ ಇದ್ರಿ ಒಟ್ಟಿಗೆ? ಹಾಂ,